ನೋಡಿ ನನ್ನ ಕೂಗ್ಲ ಕೆಂಪಗೆ ಅನ್ನಿಸ್ತಾ ಇದ್ದಾವ ಅನ್ನಿಸ್ಲಕತ್ತಾವ. ಇವತ್ತು ಸ್ವಲ್ಪ ನಮ್ಮ ಫ್ಯಾಮಿಲಿ ಬರೋಕತ್ತಾರ ಮಾತಾಡ್ತಾ ಹೇಳಿದ್ದೆ ನಿಮ್ಗೆ ಒಂದು 2-3 ಡೇಸ್ ಆಯ್ತು ಹೋಗಿ. ಅಕ್ಕನೇ ಭಾಷೆ ಮಾತಾಡೋದು. ಅಕ್ಕ ಏನಕ್ಕ ಈ ಪರಿ ಮಾತಾಡಕತ್ತೆ ಕಮೆಂಟ್ ಹಾಕಿದ್ರಿ. ಅವಾಗಂತೂ ಕ್ಯಾಮ್ರಾ ಹಿಡಿದ್ರಿಂದ ನನಗೆ ಒಂಥರ ಮುಜುಗರ ಹತ್ತಿತ್ತು. ಯಾಕಪ್ಪ ಅಂದ್ರೆ ಚಂತನ ಲೈಟ್ ಇರಲಿಲ್ಲ, ಸಿಕ್ಕಾಪಟ್ಟೆ ಒದ್ದಡಿಗೆ ಒಟ್ಟ ಲೈಟ್ ಇರಲಿಲ್ಲ. ಬಂದ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಏ ಇರೋಣಿ ಕತ್ಲನೆ ಅಲಗ ಇವಾಗ ಬಂದ ಹೈಟ್ ನೋಡಿ ಹೈಟ್. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಶಿಸ್ತಾಗಿ ಸ್ನಾನ ಮಾಡಿ ಬಂದೆ. ನೋಡಿ ನನ್ನ ಕೂಗ್ಲ ಕೆಂಪಗೆ ಅನ್ನಿಸ್ತಾ ಇದ್ದಾವ ಅನ್ನಿಸ್ಲಕತ್ತಾವ. ಕೆಂಪು ಮೆಹಂದಿ ಹಚ್ಕೊಂಡಿದ್ದೆ ನಾನು, ಅದಕ್ಕೆ ನಂದು ಹೇರ್ಸ್ ಕೆಂಪಗೆ ಅನ್ನಿಸ್ತಾ ಇದ್ದಾವೆ. ಮತ್ತೇನು ವಿಶೇಷ? ಏನಿಲ್ಲ ಗೈಸ್, ಇವತ್ತು ಸ್ವಲ್ಪ ನಮ್ಮ ಫ್ಯಾಮಿಲಿ ಬರೋಕತ್ತಾರ ಮಾತಾಡ್ತಾ ಹೇಳಿದ್ದೆ ನಿಮ್ಗೆ ಒಂದು 2-3 ಡೇಸ್ ಆಯ್ತು ಹೋಗಿ ಏನು ಮಂಗಳವಾರ ಬುಧವಾರ ಹೋಗ್ಯಾರ. ಇಲ್ಲ, ಸಂಡೇ ಹೋಗಿದ್ದು, ಮಂಗಳವಾರ ಹೋಗಿದ್ದು. ಒಂದು 2-3 ಡೇಸ್ ಆಯ್ತು. ಇವಾಗ ಮತ್ತೆ ವಾಪಸ್ ಬರಾಕತ್ತಾರ. ಅಂದ್ರೆ ಅಲ್ಲಿ ನಮ್ಮ ಹಳೆಯ ಎಕ್ಸಾಮ್ಸ್ ಎಲ್ಲ ಅಂತ ಹೋಗಿದ್ರು. ಆ್ಯಂಡ್ ನಮ್ಮ ಅಕ್ಕರ ಊರಾಗ ಸ್ವಲ್ಪ ಏನಾದ್ರು ಜಾತ್ರೆ ಅಂತ ಸೊ ಹೋಗಿದ್ರು. ಅದ್ರ ಸಲುವಾಗಿ ಅಂತೇಳಿ ಇವಾಗ ಬರಾಕತ್ತಾರ ವಾಪಸ್. ಅದ್ರ ಸಲುವಾಗಿ ಒಂದು ಸ್ವಲ್ಪ ಏನೋ ಮಾಡಕತ್ತಾರ ಇವರು. ನಾ ಅದನ್ನೆಲ್ಲ ಅವ್ರು ಬ್ಲಾಗ್ ಶುರು ಮಾಡಿದ್ರು. ಸ್ವಿಮ್ಮಿಂಗ್ ಎಳ್ಳಾಡ್ಸೋ ಕೂತೀನಿ ಅವ್ರದಾರಲ್ಲ ಬ್ಲಾಗ್ ಶುರು ಮಾಡಿ ನಾನು ಎಳ್ಳಾಡ್ಸೋ ಕೂತೀನಿ. ಅದೇ ಗೈಸ್, ಮತ್ತೇನಿಲ್ಲ, ಬರಾಕತ್ತಾರ. ಇನ್ಮೇಲಿಂದ ಸ್ವಲ್ಪ ನಮ್ಮ ತಂಗಿ ಕೂಡ ಸ್ವಲ್ಪ ಅವ್ರಿಗೆ ಕಂಫರ್ಟೇಬಲ್ ಮಾಡೋದು. ನಮ್ಮ ಪಾರ್ಟ್ನರ್ ಯಾವ ಥರ ಕಂಫರ್ಟೇಬಲ್ ಆಗ್ಯಾರ, ಯಾವ ಥರ ಮಾತಾಡಕತ್ತಾರ ನಿಮ್ಮ ಕಮೆಂಟ್ ಒಂದು ನೋಡಿ. ಅಕ್ಕನೇ ಭಾಷೆ ಮಾತಾಡೋದು. ಅಕ್ಕ ಏನಕ್ಕ ಈ ಪರಿ ಮಾತಾಡಕತ್ತೆ ಕಮೆಂಟ್ ಹಾಕಿದ್ರಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ? ಹೌದು, ನಿಜವಾಗ್ಲು ಸ್ವಲ್ಪ ನಾನು ಈಗ ಅನ್ಸೋತದ, ಈಗಲ್ಲ ಮೊದಲೇ ಅನ್ಸೋತದ. ಸ್ವಲ್ಪ ಇನ್ಕ್ರೀಸ್ ಆಗ್ಯಾರ, ಮೊದಲಿಗೆ ಸ್ವಲ್ಪ ಇನ್ಕ್ರೀಸ್ ಆಗ್ಯಾರ. ಇವಾಗ ಬೆಟರ್, ಇದೇ ಥರ ಇನ್ನೂ ಬೆಟರ್ ಆಗ್ತಾರೆ ಇನ್ನೊಂದು ಸ್ವಲ್ಪ ದಿನದಾಗ. ನಮ್ಮ ಜೋಡಿದಾಗ ಬೆಟರ್ ಆಗಲೇಬೇಕಲ್ಲ. ಎಂತೆಂಥವ್ರಿಗೆ ಬೆಟರ್ ಮಾಡ್ಯಾವ ಇವ್ರೇ ಅಂದ್ರೆ ಆಗ್ಲಕ್ಕ. ಇವ್ರದ್ದು ಕ್ರೇಜಿ ಅವ್ರದ್ದು ನೋಡಿ ನೋಡಿ ಕಲಿಲಕತ್ತೀನಿ ಗೈಸ್ ನಾನು ಸ್ವಲ್ಪ. ಅಂದ್ರೆ ನಾನು ಭಾಳ ಸ್ಪೀಡ್ ಮಾತಾಡ್ತೀನಿ, ಅವ್ರದೆಲ್ಲ ನಾರ್ಮಲ್ ಮಾತಾಡ್ತೀನಿ. ನನಗೆ ಜಾಸ್ತಿ ಸ್ಪೀಡ್ ಮಾತಾಡಕ್ ಬರಲ್ಲ. ಸರ್ ನಾನು ಭಾಳ ಸ್ಪೀಡ್ ಮಾತಾಡ್ತೀನಿ. ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಮಾತಾಡ್ತೀನಿ, ಬಿಟ್ಟು ಸ್ವಲ್ಪ. ಅಂದ್ರೆ ಅವ್ರು ಇನ್ನೂ ಇನ್ನೂ ಕಂಫರ್ಟೇಬಲ್ ಆಗಿಲ್ಲ. ಸುಮ್ಮನೆ ಜಸ್ಟ್ ಅವಾಗಂತೂ ಕ್ಯಾಮ್ರಾ ಹಿಡಿದ್ರಿಂದ ನನಗೆ ಒಂಥರ ಮುಜುಗರ ಹತ್ತಿತ್ತು. ಇವಾಗ ನಾನೇ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಹೌದು, ಸ್ಟಾರ್ಟ್ ಮಾಡಿ. ಅಂದ್ರೆ ಅವಾಗ ನಾನು ಕ್ಯಾಮ್ರಾ ಹಿಡಿದು ಅವ್ರಿಗೆ ವಾಪಸ್ಸಿಗೆ ತಿರುಗಿಸಿ ತೋರಿಸಿದ್ರು ಒಂಥರ ನಗೋರು. ಬರೇ ನಗೋರು, ಕ್ಯಾಮ್ರಾ ಹಿಡಿದ್ರೆ ಸಾಕು ನಗೋರು. ಏನಂದ್ರೆ ಮಾತಾಡಿದ್ರೆ ನಗೋರು. ಗಾಯ್ಸ್, ನಾನು ಕ್ಯಾಮ್ರಾ ಜಾಸ್ತಿ ಹಿಂಗೇನು ಮಾಡೇ ಇಲ್ಲ. ಇವ ಬಂದ್ ಖುಷಿ ಲಾಗ್ ಸ್ಟಾರ್ಟ್ ಮಾಡ್ತೇನಂದ್ರ ಇವ ಫಸ್ಟಿಗೆ ಯಾವಾಗರೇ ಹಿಂಗ ಸ್ಟಾರ್ಟ್ ಮಾಡಿದಾಗ ಇವ್ ನೋಡೇ ನಗ್ತಿದ್ದೆ ನಾನು. ನನ್ನ ಎದುರಿಗೆ ವಿಡಿಯೋ ಸ್ಟಾರ್ಟ್ ಫಸ್ಟ್ ಯಾವಾಗರೇ ಇವನೇ ಸ್ಟಾರ್ಟ್ ಮಾಡ್ದಂದ್ರೆ ನಾನು ನಗ್ತಿದ್ದೆ. ಇವಾಗ ಒಂದ್ ಸ್ವಲ್ಪ ನಾನು ಕಂಫರ್ಟೇಬಲ್ ಆಗಿ ಬನ್ರಿ ಅವರಿಗೂ ಕಳ್ಸ. ನಮ್ಮ ತಂಗಿ ಕಲ್ಸೋ, ನೀನೇ ಕಲ್ಸೋದು ನೋಡಪ್ಪ. ನಾನಂತೂ ಕಲ್ಸಲ್ಲ. ಯಾಕಪ್ಪ ಅಂದ್ರೆ ಅವ್ರು ನಾನು ಕಲ್ಸೋಲ್ಲ ನನ್ನ ಕೈಲವರು. ನೀವೇ ನಿಮ್ಮ ನಾದಿನಿಗೆ ಚೆನ್ನಾಗಿ ಕಲ್ಸೋದು ನೋಡಿ. ಹೋಯ್ತು ಕ್ಯಾಮ್ರಾ ಹೇಳದ್ ಬಿಡ್ತೀನಿ ಗಾಯ್ಸ್. ಇವ್ರು ಯಾವ ಮಾತಾಡ್ತಾರಲ್ಲ ಅದೇ ಥರ, ಫಸ್ಟ್ ಟೈಮ್ ಮಾತಾಡ್ತಾರೆ ಅದೇ ಥರ ಆಗುತ್ತೆ. 1 ವೀಕ್ 2 ವೀಕ್ದಾಗ ಅವರು ಬೀಳ್ತಾ ಫಿಕ್ಸ್ ಕಂಫರ್ಟೇಬಲ್ ಆಗಿ ಅವರು ಮಾತಾಡೋದು ಚಾಲು ಮಾಡ್ತಾರೆ. ಸ್ವಲ್ಪ ಸ್ಟಾರ್ಟಿಂಗ್ ಯಾರಿಗಾದ್ರೂ ಇದ್ದಿದ್ದೆಲ್ಲ ಇರೋದೇ ಹಂಗೆ, ಮತ್ತೇನಿಲ್ಲ ನೋಡ್ರಿ. ತೆಲಿಗೆ ತಕ್ಕೊಂಡ್ರ ಎಷ್ಟು ಫ್ಯಾಷನ್ ಮಾಡಕತ್ತಾರ ನೋಡ್ರಿ. ಫ್ಯಾಷನ್ ಇಲ್ಲ ಗಾಯ್ಸ್, ಸುಮ್ಮನೆ ಭಾಳ ದಿನ ಆಯ್ತು ರೆಡ್ ಮೆಹಂದಿ ಹಚ್ಕೊಂಡು, ಅದಕ್ಕೆ ಹಚ್ಕೊಂಡಿದ್ದೆ. ಇವತ್ತು ನಾನು ನಿನ್ನೆ ಹಚ್ಚತ್ತೆ ನಮ್ಮ ಕ್ರೇಜಿ ಅವ್ರಿಗೆ ಹೇಳಿದ್ದೆ. ಅವ್ರೇನು ಭಾರಿ ಹಚ್ಚೋಸಿಸ್ತ ಅವಾಗೆ ಕಲಿಸಿಡು ಅಂತಂದ್ರು. ಕಲಿಸಿಟ್ಟಿನಿ, ನೈಟ್ ಹಚ್ತೀನಿ ಅಂತಂದ್ರೆ ಹಚ್ಚೇ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಮಾರ್ನಿಂಗ್ ಅವ ನಮ್ಮ ಕ್ರೇಜಿ ಅವ್ರು ಹೇಳಿದ್ರಾಗ ನಾನೇ ಎದ್ದು ಹಚ್ಕೊಂಡು ಕೂತ್ಬಿಟ್ಟಿದ್ದೆ. ಬಂದ್ ಕಿಶ ಹಾಗೆ ಲಾಗ್ ಸ್ಟಾರ್ಟ್ ಮಾಡಿ ನಾವು ಇನ್ನಿ ಲಾಗ್ ನೋಡಿದ್ರಲ್ಲ ಅದು ಇಲ್ಲ. ಎಸ್ ಅಂದ್ರು ಕೂಲೆ ಚೆಂದ ಮಾತಾಡ್ತಾವ. ನೋಡಿ ಖುಷಿ ಆಯ್ತು. ಚಂದ ಕಾಣಕತ್ತ, ಎಷ್ಟು ಖುಷಿ ನೋಡ್ರಿ. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರ ಫುಲ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀವಿ ನಿಮಗೆ. ಗೈಸ್ ಇವಾಗ ಫೈನಲಿ ನಮ್ಮ ಮನೆಯವ್ರು ಬರಾಕತ್ತಾರ. ಇವಾಗ ಸ್ಟಾರ್ಟ್ ಇವಾಗೆ ಮಾಡತ್ತೀನಿ. ಯಾಕಪ್ಪ ಅಂದ್ರೆ ಚಂತನ ಲೈಟ್ ಇರಲಿಲ್ಲ,
ಸಿಕ್ಕಾಪಟ್ಟೆ ಒದ್ದಡಿಗೆ ಒಟ್ಟ ಲೈಟ್ ಇರಲಿಲ್ಲ. ಅವರೇ ಹೋಗಿ ಇಲ್ಲೇ ನಿಂದಿರ್ತಾರೆ. ಬೆಸ್ಟ್ ಒಟ್ಟ ಲೈಟ್ ಇರಲಿಲ್ಲ. ನಿಜ ಚೂರು ಲೈಟ್ ಬಂದು ನೋಡ್ರಿ ಇಲ್ಲಿ ಯಾವ್ದಾರ ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಬಂದ್ರೆ ಮಾತಾಡ್ಸ ಸಿಕ್ಕಾಪಟ್ಟೆ ಒಟ್ಟ ಲೈಟ್ ಇರಲಿಲ್ಲ. ಆ ಫೋನ್ ಒಳಗೆ ಚಾರ್ಜ್ ಇರಲಿಲ್ಲ. ನಿನ್ನೆ ಬ್ಲಾಗ್ ಐತಲ್ಲ ಒಂದೇನೋ 6 ಗಂಟೆ ಹೋಗಿತ್ತು. 6:20ಕ್ಕೆ ಹೋಗ್ಯೋದು ಬ್ಲಾಗ. 6:20 6:15 ಎಷ್ಟಕ್ಕೂ ಹೋಗ್ಯೋ ಗೊತ್ತಿಲ್ಲ. ಬಟ್ ಕರೆಕ್ಟ್ 6 ಗಂಟೆಗಂತ ಹೋಗಿಲ್ಲ ಅದು ನಿನ್ನೆ ಬ್ಲಾಗ. ಸೊ ಸಿಗಾಬಿಟ್ಟು ಹೈರಾಣ ಇದ್ವ. ನಿಜ ಹೇಳ್ಬೇಕು ನನ್ನ ಫೋನ್ನಾಗ ಚಾರ್ಜ್ ಇಲ್ಲ. ಮತ್ತು ಸಿಕ್ಕಾಬಿಡ ಒಂಥರ ಬೇಸರ ಆಯ್ತು. ನನಗಂತೂ ಮಜಾನೇ ಬರಲಿಲ್ಲ. ಅಂತ ಪೂರಾ ಫೋನ್ನಾಗ ಚಾರ್ಜ್ನೂ ಇರಲಿಲ್ಲ. ಮತ್ತು ಆಫೀಸ್ ಮನಸ್ಸು ಬರಲಾಗಿತ್ತು. ಎಡಿಟಿಂಗ್ ಮಾಡೋದೇ ಭಾಳ ಕಷ್ಟ ಆಗಿದೆ. ಐಫೋನ್ ಮೊದಲೇ ಎಲ್ಲೇ ಅದಕ್ಕೊಂದು ಇದೊಂದು ತರಬೇಕು, ಪವರ್ ಬ್ಯಾಂಕ್ ಒಂದು ತರಬೇಕು. ಪವರ್ ಬ್ಯಾಂಕ್ ಅಂತಂದ್ರೆ ಭಾಳ ಬೆಸ್ಟ್ ಆಗುತ್ತೆ. ಪವರ್ ಬ್ಯಾಂಕ್ ಇಲ್ಲ ನನ್ನ ಹತ್ರ ಬಸ್ಲಿಲ್ಲ. ಪವರ್ ಬ್ಯಾಂಕ್ ಒಂದು ತಂದ್ವಿ ಅಂದ್ರೆ ನಡೀತದ. ಅವ್ರು ಚೀಲ ತೊಗೊಂಬರಂಬರ್ರಿ. ನಾ ಎಷ್ಟು ಚೀಲ ತೊಗೊಂಬಂದ್ರೆ ಅವರು ಸ್ವೀಟಿ ಚೀಲಗಳು ತೊಗೊಂಬರಂಬರಿ ಅಂದ್ರೆ ನೋಡ್ರಿ ಇಲ್ಲಿ ಇರೋಣಿ ಮಾಡಿ ನಾವು ಹತ್ತಲೇ ಅಲ್ಲ ಇವಾಗ ಬಂದ ಹೋಗೋ ಮೇಲೆ ಗೈಸ್ ಫೈನಲಿ ಸಿಸ್ಟರ್ ಬಂದರು. ಒಂದು ಸ್ವಲ್ಪ ಚಾಯ್ ಎಲ್ಲ ಕುಡಿದು ಇವಾಗ ರೆಡಿ ಆಗಿವಿ. ಎಲ್ಲಿಗಪ್ಪ ಅಂದ್ರೆ ಊಟ ಮಾಡಕ್ಕೆ. ನೋಡ್ರಿ ಇಲ್ಲಿ ನಮ್ಮ ಮೇಡಮ್ ಅಲ್ಲಿ ನೋಡ್ರಿ ಎಲ್ಲ ರೆಡಿ ಮಾಡಕತ್ತಾರೆ ಈಗ ಊಟದ್ದು. ಅಂದರೆ ಅಡುಗೆ ರೆಡಿ ಆಗ್ಯದ, ಸ್ವಲ್ಪ ಊಟದಷ್ಟೇ ರೆಡಿ ಮಾಡಕತ್ತಾರೆ ಇವಾಗ. ಸಿಸ್ಟರ್ ರೆಡಿ ಮಾಡ್ದೆ. ಅಲ್ಲಿ ನಮ್ಮ ಸುಂದರಿ ಮುಕ್ಕೊಂಡಾಳ. ಬರೀ ಗೈಸ್ ಇವಾಗ ಸಿಸ್ಟರ್ ಊಟ ಮಾಡುವಂಥ ಏನೇನು ಮಾಡ್ರಿ ಕೇಳಂಬರ್ರಿ ನಿಮ್ಮ ಮೇಡಮ್ ಊಟಕ್ಕೆ ಏನೇನು ಮಾಡ್ರಿ? ಎಗ್ ಬುರ್ಜಿ, ಬೇಳೆ ಸಾಂಬಾರ್, ರಾಜಗಿರಿ ಪಲ್ಯ, ರೊಟ್ಟಿ ಗಿಟ್ಟಿ ಏನಾರ ಮಾಡಿ ರೊಟ್ಟಿ ರೈಸ ಮಾಡಿ. ಹಾಂ ಪಲ್ಯದಾಗ ಹೇಳತ್ತೇನೆ ಅಂದಂಗಾಯ್ತು. ಆ ಪಾಸ್ತಾ ಮಾಡಿ ತರಿಸಿಲ್ಲ, ಮುಂಜಾನೆ ಮಾಡಿದ ಪಾಸ್ತಾ. ಮುಂಜಾನೆ ಮಾಡಿ ಪಾಸ್ತಾ ಮುಂಜಾನೆ ಅಷ್ಟೇ ಚಲೋ ಆಗ್ತದೆ. ಇಷ್ಟು ಊಟ ಗಿಡ ಆಯ್ತಂದ್ರೆ ಹಸು ಆಗ್ಯದ. ಅದಕ್ಕೆ ಹಸು ಆಗ್ಯದ. 4 ಗಂಟೆ ಉಂಟೀವಿ ಇವತ್ತಿನ ಊಟ. 4 ಗಂಟೆ ಊಟ ಮಾಡೀವಿ. ಇವಾಗ ಇನ್ನೂ ಏನೂ ಮಾಡಿಲ್ಲ ಊಟ. 4 ಗಂಟೆ ಮಾಡಿದವರು ಅಂದರೆ ಬೆಳಗ್ಗೆ ಪಾಸ್ತಾ ತಿಂದು ಮತ್ತೆ ಸೀದಾ ಆಫೀಸ್. ಸಂಜೆ 4 ಗಂಟೆ ಊಟ ಮಾಡಿವಿ. ಇವರು ಜಲ್ದಿ ಬರ್ತಾರೆ, ಎಲ್ಲರೂ ಕೂಡಿ ಊಟ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅವರು ಬರಲೇ ಇಲ್ಲ. ಲೆಟ್ಸ್ ಗೋ ಗೈಸ್. ಎಲ್ಲ ರೆಡಿ ಮಾಡಕತ್ತಾರ. ಶಿಸ್ತಾಗಿ ಒಂದಿಷ್ಟು ಊಟ ಮಾಡುವ ಬನ್ನಿ. ತೊಗೊಬೇಡ ನಂಗೆ ಗೈಸ್. ಒಂದಿಷ್ಟು ಶಿಸ್ತೊಂದು ಪಲ್ಯ ಮಾಡ್ಯಾರ, ತತ್ತಿ ಬುರ್ಜಿ ಅದ, ಮತ್ತು ಮುಂದೆ ಏನೇನು ಮಾಡ್ಯಾರ. ಇಲ್ಲಿ ಮೇಡಮ, ಅಲ್ಲಿ ನಮ್ಮ ತಂಗಿ, ನಮ್ಮ ಅಕ್ಕ ಕುಂತು ಊಟ ಮಾಡಕತ್ತೀವಿ. ಅವ್ರು ಒಟ್ಟ ಕಂಫರ್ಟೇಬಲ್ ಇಲ್ಲ. ಕ್ಯಾಮ್ರಾ ಇದ್ರೆ ನಗಲಾಗತ್ತ. ಸ್ವಲ್ಪ ಏನು ಮಾಡ್ತಾಳಲ್ಲ ಹಂಗೆ ಮಾಡತ್ತಾರ. ಒಂದು ಭಾಳ ಇದು ಅದ ಮ್ಯಾಟ್ರ್ ನೇಮ್ಗಳೊಳಗೆ. ಅದು ಹೋಯ್ತಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತ. ನೇಮಿಂದ ಆಮೇಲೆ ಹೇಳ್ತೀನಿ ನಿಮಗೆ. ಹಚ್ಚುವ ಶಿಸ್ತು ಊಟ ಮಾಡಿದೆ. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ನಂತೆ ನಿಮಗೆ ಬನ್ನಿ. ನಮ್ಗೆ ಎರಡನೇ ತೋರಿಸ್ಬೇಕಂದ್ರೆ ಬಟ್ಟೆ ಹಾಕಿರೋದು ಏನು ಮಾಡೋದು. ಗೈಸ್ ಶಿಸ್ತೆ ಫೈನಲಿ ಊಟ ಅಂತ ಆಯಿತು. 8 ನಂಬರ ತಾಬತ್ತವರ ಊಟ ಆಯಿತು. ಇವಾಗ ಮಲ್ಕೊಳ್ಳೋ ಸಮಯ. ನಿಮಗೆ ಒಂದು ಹೇಳ್ಬೇಕಪ್ಪ ಅಂದರೆ ನಮ್ಮ ಪಾರ್ಟ್ನರ್ ಅಂದರೆ ನಮ್ಮ ಮೇಡಮ್ ಅದಲ್ಲ, ಇವರ ನೇಮ್ ಮತ್ತು ಅವರ ನೇಮ ಸೇಮ್ ಟು ಸೇಮ್ ಅದ. ಶಿಲ್ಪ ಅಂತಾನೆ. ಸೊ ಹಂಗಾಗಿ ಸ್ವಲ್ಪ ಕೈಲಾಕ ಅನ್ಕಂಫರ್ಟೇಬಲ್. ನಮ್ಮ ಅಕ್ಕನ ಹೆಸರು ಮತ್ತು ನಮ್ಮ ಶಿಲ್ಪನ ಹೆಸರು, ಇಬ್ಬರ ಹೆಸರು ಶಿಲ್ಪನೇ ಅದ. ಅಂದರೆ ಇಲ್ಲಿದಾಳಲ್ಲ ಮನೆಗೆ ಬಂದರೆ ಶಶಿ ಮತ್ತು ನಮ್ಮ ಅಕ್ಕ, ಅವರಿಬ್ಬರ ಹೆಸರು ಸೇಮ್ ಟು ಸೇಮ್ ಅದ, ಶಿಲ್ಪ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇವರಿಗೆ ಹೆಸರಿಟ್ಟು ಕರೀಲಿಕ್ಕೆ ಒಂಥರ ಮುಜುಗರ ಆಗುತ್ತೆ. ಹೇಳಿದ್ರು ನಮ್ಮ ಅಕ್ಕ ಅವರು ನಮ್ಮ ಅಕ್ಕರ ನೇಮನು ಮತ್ತು ನಮ್ಮ ಶಿಲ್ಪ ನೇಮನು ಸೇಮ್ ಟು ಸೇಮ್. ನಗಲಾಕತ್ತಾರ ಅವ್ರು ಫುಲ್ಲ. ಶಿಲ್ಪ ಹೈಟ್ ಭಾಳ ಕಮ್ಮಿ ಅದ ನೋಡ್ರಿ. ನಮ್ಮ ತಂಗಿ ಹೈಟ್ ಇದೆ ನೋಡ್ರಿ. ಓಕೆ ಗೈಸ್, ಶಿಸ್ತು ಊಟ ಅಂತ ಇದೆ 8 ನಂಬರ. ನೋಡ್ರಿ ಹೈಟ್ ನೋಡ್ರಿ ಹೈಟ್ ನೋಡ್ಕೊಳತ್ತಾರ ಹೈಟ್. ಓಕೆ ಗೈಸ್, ಇವಾಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ. ನಾಳಿನ ಬ್ಲಾಗ್ದಾಗ ಒಂದೇನೋ ಸ್ಪೆಷಲ್ ಅದ ನೋಡಿ ನೀವು. ನಮ್ಮದು
ಪುಟಾಣಿ ಪಾಪುಗೆ ಏನೋ ಒಂದು ಮಾಡ್ತೀವಿ ನೋಡಿ ಅಲ್ಲ ಎಸ್ ಚಂದಾಗಿ ಏನೋ ಒಂದು ಮಾಡ್ತೀವಿ ಎಲ್ಲರೂ ನೋಡಿ. ಅಂದರೆ ನಮ್ಮ ಅಕ್ಕನ ಮಗಳ ನಿಧಿ ಮಿನಿ ಅವಳಿಗೆ ಒಂದು ಇದು ಅದ ಏನಂತಾರೆ ನಾಳೆ ಬ್ಲಾಗ್ದಾಗ ಬರ್ತದೆ. ಅದು ನಾವೇ ರೆಡಿ ಮಾಡಕತ್ತೀವಿ ಅಂದ್ರೆ ಕ್ರಿಯೇಟಿವ್ ಆಗಿ ನಾವೇ ರೆಡಿ ಮಾಡಕತ್ತೀವಿ. ಅದೆಲ್ಲ ಸರ್ಚ್ ಮಾಡ್ಕೊಂಡು ಎಷ್ಟು ದಿನ ಸರ್ಚ್ ಮಾಡ್ಕೊಂಡು ಮಾಡೀವಿ. ಬಟ್ ಯಾವ ಥರ ಮಾಡ್ತೀನೋ ನಮಗೂ ಗೊತ್ತಿಲ್ಲ. ನಂದು ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಅದ, ಇವರು ಸ್ವಲ್ಪ ಹಾಳು ಮಾಡೋ ಮೈಂಡ್ ಅದ. ಇಲ್ಲ ಗೈಸ್ ನಾನು ಚಂದ ಮಾಡ್ತೀನಿ ನೋಡುವಂತ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಳು ಮಾಡೋ ಅದಕ್ಕೆ ಏನು ಮಾಡಾಕೋರು ನನ್ನಷ್ಟು ಕ್ರಿಯೇಟಿವ್ ಅಂತ ಇಲ್ಲ ಅವರು. ನಾನು ಒಂದು ಒಣಗಿದ ಗಿಡದಿಂದ ಒಂದು ಕ್ರಿಯೇಟಿವಿಟಿ ತೆಗೆದುಬಿಡ್ತೀನಿ ನಾನು. ಆಯ್ತು ಗೈಸ್ ನೋಡಿ ನಾನು ಹೆಂಗೆ ಕ್ರಿಯೇಟಿವಿಟಿ ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ. ಮಾಡಿ ಮಾತಾಡ್ತೀರ ನಂಗೆ ಆಯ್ದ್ರಿ ಗೈಸ್ ಇಷ್ಟ ಅಂದ್ರೆ ನಾಳೆ ನೀವು ಕ್ರಿಯೇಟಿವಿಟಿ ನೋಡ್ರಿ. ನೀವು ನಾ ಮಾತ್ರ ಭಾಳ ಕ್ರಿಯೇಟಿವ್ ಇದೀನಿ. ನಾನು ಪೂರ ಮನುಷ್ಯ ಯಾವ ಥರ ಕ್ರಿಯೇಟಿವ್ ಇದೀನಿ ಅಂದ್ರೆ ಚಾಲೆಂಜ್ ನೀವು ಒಂಥರ ಮಾಡಿ ನಾ ಮಾಡ್ತೀನಿ. ನೆಕ್ಸ್ಟ್ ಮಂತ್ ನೀವು ಮಾಡ್ತೀವಿ. ಇದು ಕಿಚನ್ ಕೊಟ್ಟಿದ್ದೆ ನಾನೇ ನಿಮಗೆ. ಕಿಚನ್ ಕೊಟ್ಟರೆ ನೀವೇ ಗೊತ್ತು. ಕಿಚನ್ದು ನೀವು ಕೊಟ್ಟರೆ ಆದರೆ ಅದು ಕ್ರಿಯೇಟಿವ್ ಆಗಿ ಮಾಡೋರು ಯಾರು? ಬಿಡು ನೀ ಸನಕ್ಕೆ ಬರಬೇಡಿ ನಾ ಮಾಡ್ತೀನಿ साला पुष्पा नाम छोटा है लेकिन साउंड बहुत बड़ा तुम ಮೇನ್ ಇಂಪಾರ್ಟೆಂಟ್ ಗೈಸ್ ಐಡಿಯಾ ಕೊಡೋದು ಇಂಪಾರ್ಟೆಂಟ್. ಆಮೇಲೆ ಅದು ಯಾರಿಗಾದ್ರೂ ಮಾಡಕ್ ಬರ್ತದೆ ನಾನು ಮಾಡ್ತೀನಿ. ಅದೇ ಐಡಿಯಾ ಎಲ್ಲ ನನ್ನ ಕೈಲಿ ಕೇಳೋದು. ನಾಳೆ ವಿಡಿಯೋದಾಗ ನೋಡ್ರಿ ನೀವು ಹೆಂಗಿರುತ್ತೆ ನಮ್ಮ ಕ್ರಿಯೇಟಿವಿಟಿ. ನಮ್ಮ ಸ್ವೀಟಿ ದಾಂದಿ ನಡೆಸಿದ ಏನಂತಾರ ಬಕೆಟ್ ಬೀಳಿಸ್ದೆ ಅಲ್ಲಿ ಬಾತ್ರೂಮ್ ಇದ್ರೆ ವಾಶ್ರೂಮ್ದಾಗ ಹೋಗ್ತಾ ಬಕೆಟ್ ಬೀಳಿಸ್ದೆ ಮಾಡ್ತಾ. ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಸ್ವೀಟಿ ಇದು ಹೊರಗಡೆ ಹೋಗ್ತಾಳ ಗಾಯ್ಸ್. ಹೊರಗಡೆ ಹೋದಾಗ ಹುಳ ಇರ್ತಾವಲ್ಲ, ಹುಳ ತಿನ್ನಲ್ಲಕ್ಕಿ ಮತ್ತೆ ತಗೊಂಡ್ ಬರ್ತಾಳ ಒಳಗೆ ತಗೊಂಬಂದು ಒಳಗೆ ತಂದು ಆಟ ಆಡ್ತಾಳ ಹುಳಗಳಿಗೆ. ಹೊರಗೆ ಆಟ ಆಡಿ ಬಿಟ್ಟು ಬರ್ಬೇಕಿಲ್ಲ, ಅಲ್ಲಿ ಲೈಫ್ ಬಾಯ್ ಹಿಡ್ಕೊಂಡು ಒಳಗೆ ತಗೊಂಬರ್ತಾಳ. ಹೆಂಗ ಹೊರಗೆ ಕಳಿಸ್ತೀವಿ ಗಾಯ್ಸ್ ಅಂದ್ರೂ ಬಿಡಲ್ಲಕ್ಕಿ ಒಳಗೆ ತೊಗೊಂಬರ್ತಾ. ನೋಡಿ ನಮಗೆ ಸಾಕಾಗಿದೆ. ಹಿಂಗೆ ಮಾಡ್ಕೊತಾ ಇಲಿಗಿರಿ ಹಿಡ್ಕೊಂಬಂದು ಎಲ್ಲ ಕಡೆ ಬೆಕ್ಕುಗಳಿದ್ರೆ ಇಲಿಗಳು ಹೊರಗೆ ಹೋಗ್ತಾವಂತ ನಮ್ಮ ಸೀಟಿನೇ ತರಂಗದಾಳ ಗಾಯ್ಸ್. ಕರೆ ಹೇಳ್ಬೇಕಂದ್ರೆ ಈಕಿ ನೋಡಿದ್ರ ಈ ಹುಳಗಳದು ಹಿಡ್ಕೊಂಬರೋದು ನೋಡಿದ್ರ ಎಲ್ಲಿ ಇಲಿನೂ ಹಾಕಿ ತರ್ತಾಳ ನಮ್ಮ ಮನ್ಯಾಗ ತನಿಸ್ಲಕ್ಕದ. ಕರೆ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಹೊರಗಿನ ಹುಳ ತೊಗೊಂಬರೋದು ಮನ್ಯಾಗ ಬಂದ್ಬಿಡೋದು. ಅದ್ರ ಆಟ ಆಡೋದು ತಿನ್ನೋದಿಲ್ಲ. ಫುಡ್ ತಿಂತದ ಹೊಟ್ಟೆ ತುಂಬ ಬರೀ ಚಕ್ಕಂಡಿ ಆಡಕ್ಕೆ ಆಟ ಆಡಕ್ಕೆ ಬೇಕಾದ್ರೆ ಜೀವಂತ ಹುಳಗಳು ಇರ್ತಾವಲ್ಲ ಹಿಂಗೆ ನಡ್ಕೊತಾವಲ್ಲ ಅದ್ರ ಜೊತೆಗೆ ಆಟ ಆಡೋದು ಮಸ್ತ್ ಮಜಾ ಮಾಡ್ತಾವ. ಮತ್ತೇನು ಇಲಿ ತಂದುಬಿಟ್ರು ಅಂದ್ರೆ ವಾಜಿ ಬೀಳುತ್ತೆ. ಇಲಿ ಮನ್ಯಾಗ ಅದು ಇಲಿ ತಂದುಬಿಟ್ರೆ ಅಂದ್ರೆ ಪೂರ ನೀನು ಹೊರ ಆಗ್ತೀವಿ. ಸ್ವೀಟಿನ ಇಬ್ಬರು ಕುಡಿತಾರೆ. ಓಕೆ ಗೈಸ್ ಇವತ್ತಿನ ಡೈಲಿಗೆ ಏನು ಮಾಡ್ತೀವಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿಸಿ ಮನೆಯವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಅಷ್ಟೇ.